ತಮ್ಮೆಲ್ಲರಿಗೂ ನಮ್ಮ ಅನುಭವದ ಪೆಟ್ಟಿಗೆಗೆ ಸ್ವಾಗತ. ನಾನು ರಾಗಿ ಅಂಬಲಿಗೆ ಅಂತ ಅಂದ್ಬಿಟ್ಟು ಅರ್ಧ kg ರಾಗಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 2 ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ನಾವು ಹುರ್ಕೊಂಡ್ಬಿಡುವಂತೆ. ನಾನು ಕಬ್ಬಣದ ಬಾಣಲಿ ತೊಗೊಂಡಿದ್ದೀನಿ. ತಳ ತುಂಬ ದಪ್ಪ ಇರೋದ್ರಿಂದ ಮೆಂತ್ಯ ಹುರ್ಕೊಳ್ಳೋಕ್ಕೆ ಸಣ್ಣ ಉರಿಲಿ ಮೆಂತ್ಯ ಹುರ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಆವಾಗ ಮೆಂತ್ಯನ ಹುರ್ಕೊಂಡ್ಬಿಟ್ಟು ರಾಗಿ ಜೊತೆ ಮೆಂತ್ಯನ ಸೇರಿಸ್ಕೊಂಡು, ನನ್ನ ಹತ್ರ ಒಂದು ಪುಟ್ಟದಾದ ಹಿಟ್ಟಿನ ಗಿರಣಿ ಇದೆ, ಅದರೊಳಗೆ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ರಾಗಿ ಅಂಬಲಿಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ kg ರಾಗಿ, ಒಂದು 20 ಗ್ರಾಮ್ ಮೆಂತ್ಯನ ನನ್ನ ಹತ್ರ ಇರೋ ಪುಟ್ಟ ಹಿಟ್ಟಿನ ಒಂದು ಗಿರಣಿ ಇದೆ, ಅದರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ. ನಾನು ಮೆಂತ್ಯನ ಹುರ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಹಿ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಗಿ ಮತ್ತು ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಂತೂ ಅಂಬಲಿ ಮಾಡ್ಕೊಂಡು ಕುಡಿದ್ರಂತೂ ತುಂಬಾ ಆರೋಗ್ಯ ತಂಪಾಗೂ ಇರುತ್ತೆ ಶರೀರ. ಮತ್ತು ನಮ್ಮ ಶುಗರ್ ಇರ್ಬೋದು, ಅನಮಿಕ್ ಪೇಷಂಟ್ಸಿಗೆ ರಾಗಿ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಬೋನ್ ಸ್ಟ್ರೆಂಥನಿಂಗಿಗೆ, ವೆಯ್ಟ್ ಲಾಸಿಗೆ, ಪ್ರತಿಯೊಂದಕ್ಕೂ ಇದು ತುಂಬಾ ಹೆಲ್ಪ್ಫುಲ್ಲು. ಮೆಂತ್ಯ ಅಂತೂ ಮೆಂತ್ಯ ಆಗಲಿ ರಾಗಿ ಆಗಲಿ ಎರಡು ಶುಗರ್ ಪೇಷಂಟ್ ಇರೋರ್ಗಂತೂ ತುಂಬಾ ಮುಖ್ಯವಾಗಿ ಬೇಕಾಗಿದ್ದು ಅಂತಾರೆ. ಬನ್ನಿ ನಾವು ಇದನ್ನು ಪೌಡ್ರ್ ಮಾಡೋದನ್ನು ಹೇಗೆ ಅಂತ ನಾನು ಇದನ್ನು ಆನ್ ಮಾಡಿದ್ರೆ ಇದು ರೆಡಿ ಆಗೋಗುತ್ತೆ. ನೋಡಿ, ಸೌಂಡ್ ನಿಲ್ಸಿದ ತಕ್ಷಣ ಮಿಷನ್ ಆನ್ ಆಗುತ್ತೆ. ಮಿಷನ್ ಹೋಗ್ತಾ ಇದೆ. ಇವಾಗ ಇದರೊಳಗೆ ನಮಗೆ ರಾಗಿ ಹಿಟ್ಟು ರೆಡಿ ಆಗುತ್ತೆ. ನಿಮಗೆ ನಾನು ತೋರಿಸ್ತೀನಿ ಹೇಗೆ ಹಿಟ್ಟು ಒಳಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಮಿಷನ್ ಸೌಂಡ್ ಸ್ವಲ್ಪ ಬರುತ್ತೆ, ಅಂದರೆ ತುಂಬ ಏನು ಜಾಸ್ತಿ ಏನಿಲ್ಲ. ಮಿಷನ್ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಇದು. ಹಾಗೆ ನೋಡಿ, ರಾಗಿ ಮತ್ತು ಮೆಂತ್ಯ ಹೇಗೆ ಒಳಗೆ ಹೋಗ್ತಾ ಇದೆ. ಕೆಳಗಡೆ ಇರೋ ಡೋರ್ ಓಪನ್ ಮಾಡಿದ್ರೆ ಮಿಷನ್ ನಿಂತೋಗ್ಬಿಡುತ್ತೆ. ಹಾಗಾಗಿ ನಾನು ಕೆಳಗಡೆ ಇರೋ ಡೋರ್ ಓಪನ್ ಮಾಡ್ತಾರೆ. ಬೆಳಗ್ಗೆ ಎದ್ಬಿಟ್ಟು ಕುದಿಯೋ ನೀರೊಳಗೆ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ಅದರೊಳಗೆ ನಾನು ಮಜ್ಜಿಗೆ ಮತ್ತು ಈರುಳ್ಳಿ ಮಿಕ್ಸ್ ಮಾಡಿಬಿಟ್ಟು ನಾನು ನಮ್ಮ ಮನೆಯಲ್ಲಿ ಕುಡಿಯೋದು. ಆರೋಗ್ಯಕ್ಕೆ ಮನೆ ಆಫ್ ಮಾಡಬೇಕಾಗುತ್ತೆ ನಾವು ಆ ಸೌಂಡ್ ಬಂದಾಗ. ಮನೆಯಲ್ಲೇ ಹಿಟ್ಟು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮಿಕ್ಸ್ ಕೂಡ ಆಗೋದಿಲ್ಲ. ಇದರಲ್ಲಿ ನಮ್ಮ ಒಂದು ನಂಬಿಕೆನೂ ಇರುತ್ತೆ, ಇದ್ರ ಜೊತೆ ಬೇರೆ ಇನ್ಯಾವುದು ಹಿಟ್ಟು ಮಿಕ್ಸ್ ಆಗಿಲ್ಲ ಅಂತ. ನಾವು ಹೊರಗಡೆ ತೊಗೊಂಡು ಗಿರಣಿ ಕೊಡೋದಕ್ಕಿಂತ ಇದ್ರಲ್ಲಿ ನಾವು ಹಿಟ್ಟು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಮಿಷನ್ ನನ್ನ ಪ್ರಕಾರ ನನಗೆ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ನೋಡಿ, ಹಿಟ್ಟು ಈ ರೀತಿ ಕಲೆಕ್ಟ್ ಆಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ತೆಗೆದ್ರೆ ಒಳ್ಳೆಯದು ಇದು. ನೋಡಿ, ಹಿಟ್ಟಿದ್ರಲ್ಲಿ ಕಲೆಕ್ಟ್ ಆಗಿದೆ. ತುಂಬಾ ನುಣ್ಣಗೆ ತುಂಬಾ ಚೆನ್ನಾಗಿರುತ್ತೆ. ಅದರೊಳಗೆ ಯಾವುದೇ ರೀತಿ ನೋಡಿ ತೋರಿಸ್ತೀನಿ ನಿಮಗೆ. ತುಂಬಾ ಸಾಫ್ಟಾಗಿ ಹೊರಗಡೆ ಹೇಗೆ ಹಿಟ್ಟಿನ ನಾವು ಪುಡಿ ಮಾಡಿಸ್ತೀವೋ ಹಾಗೇ ಇರುತ್ತೆ. ಅದರೊಳಗೆ ಯಾವುದೇ ರೀತಿ ಇದಿಲ್ಲ. ತುಂಬಾ ಚೆನ್ನಾಗಿ ಪೌಡ್ರ್ ಹಿಟ್ಟಾಗಿದೆ. ಈಗ ನೀರು ಬಿಸಿ ಮಾಡಿಕೊಂಡು ರಾಗಿ ಮತ್ತು ಮೆಂತ್ಯನ ಕಲಸಿ ಹಾಕ್ಕೊಳ್ಳಿ. ನೀರು ಕುದಿಯೋಂಗೆ ಆಗೋವರೆಗೂ ಸ್ವಲ್ಪ ಸ್ಟರ್ ಮಾಡ್ತಾ ಇರಿ. ಅಂದರೆ ಚೆನ್ನಾಗಿ ಕಲಸೋದ್ರಿಂದ ಗಂಟು ಬರಲ್ಲ ಅಂತ. ಮತ್ತು ಕುದಿಯೋವರೆಗೂ ಇದನ್ನು ಬೇಯಿಸಿದ್ರೆ ರಾಗಿ ಚೆನ್ನಾಗಿ ಬೇಯುತ್ತೆ. ಬೆಂದಾಗ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಬೆಂದಿರೋ ವಾಸನೆ ನಮಗೆ ಬರುತ್ತೆ. ಚೆನ್ನಾಗಿ ಕಲಸಾದ್ಮೇಲೆ ಸ್ವಲ್ಪ ತಂಪಾಗಬಿಡಿ. ಮೊಸರು, ಈರುಳ್ಳಿ, ಉಪ್ಪು, ಖಾರದ ಪುಡಿ ಜೊತೆ ರಾಗಿ ಅಂಬಲಿ ಸವಿಯಲು ಸಿದ್ಧ.